13 ವರ್ಷಗಳ ಹಿಂದೆ ಸೌಜನ್ಯ ನ್ಯಾಯ ಸಿಗ್ಬೇಕು. ಅಲ್ಲಿರ್ತಕ್ಕಂಥ ಮಾವುತ ಇರ್ಬೋದು, ಪದ್ಮಲತಾ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಯುವಜನ ಸಂಘಟನೆಗಳು, ಕಮ್ಯುನಿಸ್ಟ್ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಧ್ವನಿ ಎತ್ತನೇ ಬಂದಿದೆ. ಆ ಧ್ವನಿ ಎತ್ತದಾಗ ಅತಿ ಹೆಚ್ಚು ಧ್ವನಿ ಎತ್ತಂತದ್ದು ಸೌಜನ್ಯ ಪ್ರಕರಣ. ಇದಾದ ನಂತರದಲ್ಲಿ ನಮ್ಮ ಮಹಿಳಾ ಸಂಘಟನೆಗಳು ಆ ಸಂದರ್ಭದಲ್ಲಿ ಸಾಕಷ್ಟು ಹಳ್ಳಿಗಳನ್ನು ಸುತ್ತಿ ಕೊಲೆ ಬೆದರಿಕೆಗಳು ಅವ್ರನ್ನೆಲ್ಲರೂ ಊರಿಂದ ಆಚೆಗೊಳಿಸುವಂತ ಕೆಲಸಗಳೆಲ್ಲಾನು ಮಾಡಿದಾಗ್ಲೂ ಅದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಇರ್ತಕ್ಕಂಥ ಡಿವೈಎಫ್ಐ ಸಂಘಟನೆ ಎಲ್ಲರೂ ಜೊತೆ ಸೇರಿ ಅದನ್ನ ಎದುರದನೆ ಆ ಹೋರಾಟವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ. ಕಳೆದ 1 ವರ್ಷಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿನಲ್ಲಿ ಆ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿ ಅದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದೊಳಗಡೆ ಸಾಮಾನ್ಯ ಜನರನ್ನೇ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮೊನ್ನೆ ಇವತ್ತು ಆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ಒಬ್ಬ ಹಳ್ಳಿ ಹೆಣ್ಣುಮಗಳು ಮಗ ಏನೋ ತೋರ್ಸುದ್ರಂತೆ. ಅಮ್ಮ ನೀನ್ ಹೋರಾಟಕ್ಕೆ ಹೋಗಿದ್ದಲ್ಲವ್ವ, ಆ ಹೋರಾಟದಲ್ಲಿ ಏನ್ ಅವತ್ತು ಮಹಿಳಾ ಸಂಘಟನೆಯವ್ರು ಬಂದು ಇಡೀ ಕಥೆಗಳನ್ನ ಏನ್ ಹೇಳಿದ್ರು, ಹೇಳಿ ನೀವ್ ಹೆಂಗೆ ಬೆಳ್ತಂಗಡಿಗೆ ಹೋಗಿದ್ರು ಆ ಕತೆ ಪೂರ್ತಿ ಯೂಟ್ಯೂಬ್ ನಲ್ಲಿ ಬಂದಿದೆ, ಹಂಗಾಗಿ ನೋಡು ಅಂತೇಳಿ ತೋರಿಸಿದಾಗ ಸಾಕಷ್ಟು ಜನ ಹೆಣ್ಮಕ್ಳುಗಳು ಜನರು ಆ ಯೂಟ್ಯೂಬ್ ನಲ್ಲಿ ನೋಡಿರ್ತಕ್ಕಂಥ ಸತ್ಯ ಘಟನೆಗಳು, ಅವತ್ತು ನೀವು ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಎರಡು ಒಂದೇ ಇದೆ, ಹಂಗಾಗಿ ಆ ಹೆಣ್ಣು ಮಗಳು ನ್ಯಾಯ ಸಿಗ್ಬೇಕು ಅನ್ನುವಂಥದ್ದನ್ನ ಯಾಕೆ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಯಾಕೆ ಇಂಥ ಅನ್ಯಾಯಗಳು ನಡೆದ್ರು ಸುಮ್ಮನೆ ಇದೆ ಅನ್ನುವಂತ ಮಾತುಗಳನ್ನು ಇವತ್ತು ಹಳ್ಳಿಗಳಲ್ಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಖುಷಿ ಪಡಬೇಕಾದಂತ ವಿಷಯನೇ. ಯಾಕೆಂದ್ರೆ ಅಂದಿನ 13 ವರ್ಷಗಳ ಹಿಂದೆ ಇದ್ದಂತ ಗೃಹ ಸಚಿವರು, ಹೇಗಿರ್ತಕ್ಕಂಥ ಗೃಹ ಸಚಿವರು ಯಾಕೆ ಪೊಲೀಸ್ ಇಲಾಖೆಯನ್ನ ಮುಂದೆ ಬಿಟ್ಟು ಅವರು ದೇವ್ರಿಗೆ ಎದುರ್ತಾ ಇದ್ದಾರೋ, ವ್ಯಕ್ತಿಗೆ ಎದುರ್ತಾ ಇದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಾರಿಗಾದ್ರೂ ಎದುರ್ಲಿ, ಆದ್ರೆ ನಮ್ಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು. ಅಲ್ಲಿರ್ತಕ್ಕಂಥ ಅಸಾಧ್ಯ ಸಾವುಗಳನ್ನ ತನಿಖೆ ನಡೆಸಬೇಕು ಅನ್ನುವಾಗ್ಲೂ ಆ ಒಂದು ನ್ಯಾಯ ಸಿಕ್ಕಿಲ್ಲ. ಹಂಗಾಗಿ ಈ ನಾಡಿನ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ಹೋರಾಟಗಾರರು ನಿರಂತರವಾಗಿ ಧ್ವನಿ ಎತ್ತನೆ ಇದ್ರು ಒಂದು ಸಭೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶಗಳು ಕೊಡ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದನ್ನ ಬಗ್ಗೆ ಅವರು ತಡೆ ಕೊಡ್ತಕ್ಕಂಥದ್ದು ಇದೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಮುಂದಿನ ನಡೆ ಇವತ್ತು ನಮ್ಮ ಸರ್ಕಾರ ನಮ್ಮ ಜನಪರವಾಗಿದೆ ಅಂತ ಅನ್ಕೊಳ್ತಾ ಇದೀವಿ. ಅದೇ ಜನಪರವಾಗಿರ್ತಕ್ಕಂಥ ಸರ್ಕಾರ ಕೊಲೆಗಡುಕರಿಗೆ ಮತ್ತೆ ಅತ್ಯಾಚಾರಿಗಳಿಗೆ ಎಲ್ಲೋ ಒಂದ್ ಕಡೆ ಹಿಂಬಾಗಿಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ರಾಜ್ತಾ ಇರ್ತಕ್ಕಂಥ ನಮ್ಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನ ಮತ್ತಷ್ಟು ಮುಂದಕ್ಕೆ ತಗೊಂಡೋಗ್ಬೇಕಾದ್ರೆ ರಾಜ್ಯ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲ ಆ ಸಂಘ ಸಂಸ್ಥೆಯವರು ಮತ್ತೆ ಪ್ರಗತಿಪರ ಚಿಂತಕರು, ಸಾಹಿತಿಗಳನ್ನು ಎಲ್ಲರನ್ನೂ ಒಳಗೊಂಡಂಗೆನೆ ಸರ್ಕಾರದ ಸಂಬಂಧಪಟ್ಟಂತ ಗೃಹ ಸಚಿವರು ಬೇಗ ಒಳಗೊಂಡಂಗೆನೆ ಏನಾದ್ರೂ ನಿಮ್ಮ ಇದಕ್ಕೆ ಅಭಿಪ್ರಾಯಗಳನ್ನು ಯಾಕೆ ಕಣ್ಮುಚ್ಚಿ ಕುಂತಿದ್ದೀರಾ ಅನ್ನುವಂಥದ್ದನ್ನ ನಮ್ ನೇರ ಒಂದು ಸಂಘರ್ಷವನ್ನ ನಡೆಸಬೇಕಾಗುತ್ತೆ ಅನ್ನುವಂಥದ್ದನ್ನ ಮಾತನ್ನ ಹೇಳ್ತಾ ಎಲ್ಲರೂ ಸೇರಿ ಒಂದು ಅಭಿಪ್ರಾಯಕ್ಕೆ ಬರೋಣ. ನನಗನ್ಸುತ್ತೆ ಮೊದಲನೇ ಬಾರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಒಂದು ಇನ್ನೊಂದಷ್ಟು ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಹೋರಾಟವನ್ನ ರೂಪಿಸ್ಬೋದಾ, ಸಮಾಲೋಚನಾ ಸಭೆಗಳನ್ನ ಮಾಡ್ಬೋದಾ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ.